ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗುವಾಗ ಡೆಲಿವರಿ ಬ್ಯಾಗ್ನಲ್ಲಿ ಬೇಬಿಗಾಗಿ ಮಗುಗಾಗಿ ಏನೆಲ್ಲ ಕ್ಯಾರಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್ 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 ಸಪೋರ್ಟ್ ಮಾಡಿ. ಹಾಗೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ತಾಯಿಗೆ ಏನೇನೆಲ್ಲ ಬೇಕು, ತಾಯಿಗೆ ಹಾಸ್ಪಿಟಲ್ಗೆ ಹೋಗುವಾಗ ಏನೆಲ್ಲ ಕ್ಯಾರಿ ಮಾಡಬೇಕು ಅಂತ ವಿಡಿಯೋನ ಮಾಡಿದ್ದೀನಿ. ಇನ್ನೂ ಯಾರಾದರೂ ವಿಡಿಯೋನ ನೋಡಿದ್ದಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಬೇಬಿಗೆ ನಾವು ಹಾಸ್ಪಿಟಲ್ಗೆ ಹೋಗುವಾಗ ಬೇಬಿಗೆ ಅಂತ ಏನೇನೆಲ್ಲ ತೊಗೊಂಡು ಹೋಗಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಮಗು ಹುಟ್ಟಿದ ತಕ್ಷಣ ಡಾಕ್ಟರ್ಸು ಅವರ ಒಂದು ಹಾಸ್ಪಿಟಲ್ ಕ್ಲಾತಲ್ಲೇ ನಮಗೆ ಸುತ್ತಬಿಟ್ಟು ಕೊಡ್ತಾರೆ. ಇಲ್ಲ ಅಂದರೆ ನಮ್ಮ ಹತ್ರನೇ ಒಂದು ಕ್ಲಾತ್ನ ಕೇಳ್ತಾರೆ. ಹಾಗಾಗಿ ನಾವು ಒಂದು ಬೇಬಿ ಸ್ವ್ಯಾಡಲ್ ಅಂತ ಸಿಗುತ್ತೆ, ಸಾಫ್ಟ್ ಆಗಿರುತ್ತೆ. ಬೇಬಿ ಸ್ಕಿನ್ನು ಸೆನ್ಸಿಟಿವ್ ಆಗಿರೋದ್ರಿಂದ ನಾವು ಒಂದು ತೊಗೊಳ್ಳೋ ಬಟ್ಟೆ ಕೂಡ ಸಾಫ್ಟ್ ಆಗಿರಬೇಕು. ಇಲ್ಲಾಂದರೆ ಮನೆಯಲ್ಲಿರೋ ಪಂಚೆ ಬಟ್ಟೆನೇ ಅಥವಾ ಹಳೆಯ ಕಾಟನ್ ಸೀರೆ ಇರುತ್ತಲ್ವ, ಸೊ ಆ ಥರ ಕಾಟನ್ ಸೀರೆ ಆಗಿರ್ಬೋದು, ಪಂಚೆ ಬಟ್ಟೆ ಆಗಿರ್ಬೋದು, ಇದನ್ನು ಕೂಡ ನೀವು ಫುಲ್ ಕರೆಕ್ಟಾಗಿ ಡೆಟಾಲ್ನಲ್ಲಿ 2-3 ಸಾರಿ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಬೇಬಿನ ಸುತ್ತೋದಕ್ಕೆ. ಆದರೆ ಬಟ್ಟೆ ಸಾಫ್ಟ್ ಆಗಿರಬೇಕು, ಯಾಕಂದರೆ ಬೇಬಿ ಸ್ಕಿನ್ನು ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ನೀವು ಬಟ್ಟೆ ತೊಗೊಳ್ಳೋ ಬಟ್ಟೆ ಕೂಡ ಅಷ್ಟೇ ಸಾಫ್ಟ್ ಆಗಿರಬೇಕು. ಇನ್ನು ನೆಕ್ಸ್ಟು ಬೇಬಿ ಫೀಡಿಂಗ್ ಪಿಲ್ಲು. ನೀವು ಫೀಡ್ ಮಾಡಬೇಕಂದ್ರೆ ನಿಮ್ಮ ಒಂದು ಸೆಕ್ಷನ್ ಆಗಿದ್ದರೆ ಬ್ಯಾಕ್ ಪೇನ್ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ಪಿಲ್ಲೋನ ಯೂಸ್ ಮಾಡೋದ್ರಿಂದ ಅದ್ರ ಮೇಲೆ ಬೇಬಿನ ಇಟ್ಟು ನೀವು ಆರಾಮ್ಸೆ ಫೀಡ್ ಮಾಡ್ಬೋದು. ಹಾಗಾಗಿ ಅದನ್ನ ಫೀಡಿಂಗ್ ಪಿಲ್ಲೋನ ಕಂಪಲ್ಸರಿಯಾಗಿ ನೀವು ಕ್ಯಾರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಸ್ಲೀಪ್ ಬ್ಯಾಗ್ಸ್. ಇದು ಮಗುನ ಹಿಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಮಗುನ ಮಲಗಿಸೋಕ್ಕೆ ಎರಡಕ್ಕೂ ಇದು ಯೂಸ್ ಆಗುತ್ತೆ. ಹಾಗಾಗಿ ಬೇಬಿ ಇನ್ನೂ ಚಿಕ್ಕದಾಗಿರುತ್ತೆ, ಕೈಯಲ್ಲಿ ಮಗುನ ಹಿಡಿಯೋಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ, ಹೆದರಿಕೆ ಆಗುತ್ತೆ, ಮಗು ಎಲ್ಲಿ ಬಿದ್ದುಬಿಡುತ್ತೋ ಅಂತ. ಹಾಗಾಗಿ ಈ ಒಂದು ಬ್ಯಾಗ್ನ ಕ್ಯಾರಿ ಮಾಡೋದರಿಂದ ನಮಗೂ ಕಂಫರ್ಟೇಬಲ್ ಆಗಿರುತ್ತೆ, ಬೇಬಿಗೂ ಕಂಫರ್ಟೇಬಲ್ ಆಗಿರುತ್ತೆ. ಇನ್ನು ಮಗುಗೆ ಕೆಳಗಡೆ ಹಾಸಲಿಕ್ಕೆ ಅಂತ ಡ್ರೈ ಶೀಟ್ ಬೇಕಾಗುತ್ತೆ. ಇದು ಸೈಜ್ ಪ್ರಕಾರ ಇರುತ್ತೆ, L, XL, XXL ಆ ಥರ ನಿಮ್ಮ ಫುಲ್ ಬೆಡ್ ಪೂರ್ತಿನೂ ಬೇಕಂದರೆ ಅಷ್ಟೂ ಸಿಗುತ್ತೆ. ಹಾಗಾಗಿಬಿಟ್ಟು ಬೇಬಿ ಇನ್ನೂ ಚಿಕ್ಕದಾಗಿರೋದ್ರಿಂದ ನೀವು ಸ್ಮಾಲ್ ಸೈಜ್, L ಸೈಜು, ಮೀಡಿಯಮ್ ಸೈಜು ತೊಗೊಂಡ್ರೆ ಸಾಕಾಗುತ್ತೆ. ಇದು ಬೇಬಿ ಸುಸು ಮಾಡಿದಾಗ ನೀವು ಒಂದು ವೇಳೆ ಡೈಪರ್ ಹಾಕಲಿಲ್ಲ, ಒಂದೊಂದು ಬೇಬಿಗೆ ಡೈಪರ್ ಬರುತ್ತೆ, ಒಂದೊಂದು ಬೇಬಿಗೆ ರ್ಯಾಷಸ್ ಆಗುತ್ತೆ. ಹಾಗಾಗಿ ನೀವು ಡೈಪರ್ ಯೂಸ್ ಮಾಡಲಿಲ್ಲ ಅಂದರೆ ಈ ಥರ ಡ್ರೈ ಶೀಟ್ನ ಯೂಸ್ ಮಾಡ್ಬೋದು. ಅದು ಸುಸು ಕೆಳಗಡೆ ಬಟ್ಟೆ ಗಾದೆ ಇದೇನೂ ನೆನೆಯೋದಿಲ್ಲ. ಹಾಗಾಗಿ ನೀವು ಡ್ರೈ ಶೀಟ್ನ ಕ್ಯಾರಿ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇನ್ನು ಡೈಪರ್. ನೀವು ಡೈಪರ್ನ ಚೂಸ್ ಮಾಡುವಾಗ ಸ್ವಲ್ಪ ಡಾಕ್ಟರ್ ಸಜೆಷನ್ನ ತೊಗೋಬೇಕಾಗುತ್ತೆ. ಅಥವಾ ಒಳ್ಳೆ ಬ್ರ್ಯಾಂಡ್ ಇರೋದು ನಿಮ್ಗೇನಾದರೂ ಗೊತ್ತಿದ್ದರೆ ಸೊ ಆ ಬ್ರ್ಯಾಂಡ್ನ ನೀವು ಚೂಸ್ ಮಾಡ್ಕೋಬೋದು. ಯಾಕಂದರೆ ನಮ್ಗೆ ಗೊತ್ತಿಲ್ಲದೆ ಇರೋ ಅನ್ಬ್ರ್ಯಾಂಡೆಡ್ ಡೈಪರ್ನ ಯೂಸ್ ಮಾಡಿದರೆ ಬೇಬಿಗೆ ರ್ಯಾಷಸ್ ಆಗೋ ಅಥವಾ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಡೈಪರ್ನ ಚೂಸ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ಚೂಸ್ ಮಾಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೀವು ಬೇಬಿ ವೈಪ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಯಾವುದೇ ಥರ ಎಸೆನ್ಷಿಯಲ್ ಫ್ಲೇವರ್ ಇರೋದನ್ನು ತೊಗೋಬೇಡಿ. ಹಾಗಾಗಿ ನೀವು ವಾಟರ್ ವೈಪ್ಸ್ನ ಯೂಸ್ ಮಾಡಿ. ಅದು ನೀರಿಂದ ಇರುತ್ತಲ್ವ, ಸೊ ಹಾಗಾಗಿ ಯಾವುದೇ ಥರ ಇನ್ಫೆಕ್ಷನ್ ಆಗಲಿ ಯಾವುದೇ ಥರ ರ್ಯಾಷಸ್ ಆಗಲಿ ಆಗೋದಿಲ್ಲ. ಹಾಗಾಗಿ ನೀವು ವಾಟರ್ ವೈಪ್ಸ್ನ ಯೂಸ್ ಮಾಡಿ ಬೇಬಿಗೆ. ಯಾಕಂದರೆ ಬೇಬಿ ಸ್ಕಿನ್ನು ಸೆನ್ಸಿಟಿವ್ ಆಗಿರೋದ್ರಿಂದ ನೀವು ಬಟ್ಟೆಯಲ್ಲಿ ಏನಾದರೂ ರಬ್ ಮಾಡೋಕ್ಕೆ ಹೋದರೆ ಸ್ಕಿನ್ನು ಕೆಂಪಾಗಿಬಿಡುತ್ತೆ, ಅದು ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ದಿನದ ಮಟ್ಟಿಗಾದ್ರೂ ಬೇಬಿ ವೈಪ್ಸ್ನ ಯೂಸ್ ಮಾಡಬೇಕು. ಇನ್ನು ಬೇಬಿಗೆ ಅಂತ ನೀವು 4ರಿಂದ 5 ಜೊತೆ ಬಟ್ಟೆನ ತೊಗೋಬೇಕಾಗತ್ತೆ. ಯಾಕಂದರೆ ನಾವು ಡೈಪರ್ ಹಾಕಿರ್ತೀವಿ, ಸೊ ಡೈಪರ್ ಹಾಕಿದರೆ ಮೇಲ್ಗಡೆ ಶರ್ಟ್ ಹಾಕೋದಕ್ಕೆ ನಡೆಯುತ್ತೆ. ಹಾಗಾಗಿ ಒಂದು 4ರಿಂದ 5 ಜೊತೆ ಬಟ್ಟೆನ ತೊಗೋಬೇಕಾಗುತ್ತೆ. ಹೊಟ್ಟೆಯಲ್ಲಿ ಮಗು ಆದಷ್ಟು ಬೆಚ್ಚಗಿರುತ್ತೆ. ಹಾಗಾಗಿ ಹೊರಗಡೆ ಬಂದ ತಕ್ಷಣ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ನೀವು ನಿಮ್ಮ ಮಗುನ ಆದಷ್ಟು ಬಟ್ಟೆಯಲ್ಲಿ ಸುತ್ತಿ ಅದಕ್ಕೆ ಎಲ್ಲನೂ ಹಾಕಿಬಿಟ್ಟು ಬೆಚ್ಚಗಿಡೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಈ ಥರ ಫ್ರಂಟ್ ಬಟನ್ ಓಪನ್ ಇರೋದನ್ನು ತೊಗೋಬೇಕಾಗುತ್ತೆ. ಇಲ್ಲಾಂದರೆ ಮೇಲ್ಗಡೆ ಟೈ ಮಾಡೋದಕ್ಕೆ ಅಂತ ಬೆಲ್ಟ್ ಕೊಟ್ಟಿರ್ತಾರೆ, ಸೊ ಆ ಥರ ನೀವು ತೊಗೋಬೇಕಾಗುತ್ತೆ. ಈ ಥರ ಫುಲ್ ಟೀ ಶರ್ಟ್ ಅಂಥದ್ದೆಲ್ಲ ತೊಗೊಳಕ್ಕೆ ಹೋಗಬೇಡಿ, ಹಾಕೋಕ್ಕೆ ಕಂಫರ್ಟೇಬಲ್ ಆಗೋದಿಲ್ಲ. ಫ್ರಂಟ್ ಬಟನ್ ಇರಬೇಕು, ಇಲ್ಲಾಂದರೆ ಮೇಲ್ಗಡೆ ಶೋಲ್ಡರ್ ಹತ್ರ ಟೈ ಮಾಡೋದಿರುತ್ತೆ, ಆ ಥರ ಬಟ್ಟೆನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಇನ್ನು ಬಾಟಮ್ಸ್, ನೀವು ಲಂಗೋಟಿ ಹಾಕ್ತಿದ್ರೆ ನೀವು ಲಂಗೋಟಿನ ತೊಗೋಬೇಕಾಗುತ್ತೆ. ಕಾಟನ್ ಬಟ್ಟೆದು ಲಂಗೋಟಿ ಇರುತ್ತಲ್ವ, ಸೊ ಆ ಥರ ನೀವು
ಲಂಗೋಟಿನ ತೊಗೋಬೇಕು. ಅದು ಒಂದು 12 ಪೀಸಸ್ ತೊಗೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಯಾಕಂದರೆ ಮಗು ಹುಟ್ಟಿದ ತಕ್ಷಣ ಜಾಸ್ತಿ ಪೋಟಿ ಮಾಡುತ್ತೆ, ಸುಸ್ಸು ಮಾಡುತ್ತೆ. ಹಾಗಾಗಿ ನೀವು ಕಾಟನ್ ಬಟ್ಟೆ ವೇಸ್ಟ್ ಹಳೆ ಬಟ್ಟೆ ಏನಾದರೂ ಇದ್ದರೆ ಕಾಟನ್ ಸ್ಯಾರಿನ ಹರಿದ್ಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಕಾಟನ್ ಡೈಪರ್ ಸಿಗುತ್ತೆ. ಅದು ವಾಷಬಲ್ ಇರುತ್ತೆ. ನೀವು ವಾಶ್ ಮಾಡಿ ಮತ್ತೆ ರೀಯೂಸ್ ಮಾಡ್ಬೋದು. ಹಾಗಾಗಿ ಆ ಥರ ಕೂಡ ಕ್ಯಾರಿ ಮಾಡ್ಬೋದು. ಇಲ್ಲ ಅಂದರೆ ಡಿಸ್ಪೋಸಿಬಲ್ ಡೈಪರ್ ಕೂಡ ಯೂಸ್ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಲಂಗೋಟಿಯನ್ನು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಳ್ಳಿ. ಯಾಕಂದರೆ ಬೇಬಿ ಪದೇ ಪದೇ ಸುಸು ಮಾಡೋದ್ರಿಂದ ಬೇಕಾಗುತ್ತೆ. ಮನೆ ಹತ್ರನೇ ಇದೆ, ತೊಗೊಂಡು ಬರ್ತಾರೆ ಅನ್ನೋದ್ರಂದರೆ ನೀವು ಒಂದು 12 ಪೀಸಸ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಕೆಲವೊಬ್ರು ಏನು ಮಾಡ್ತಿದ್ರು, ಹಳೆ ಬಟ್ಟೆ ಯಾರ್ದಾರು ಮಗು ಡೆಲಿವರಿ ಆಗಿದ್ದರೆ ಸೊ ಆ ಮಗು ಬಟ್ಟೆನೇ ತಮ್ಮ ಒಂದು ಮಗುಗೂ ಕೂಡ ಹಾಕ್ತಾಯಿದ್ರು. ಅದು ಯಾಕಂದರೆ ಒಂದೇ ಒಂದು ರೀಸನ್ ಏನಂದರೆ, ಹಳೆ ಬಟ್ಟೆ ಹಾಕಿದರೆ ಅದರಲ್ಲಿ ಯೂಸ್ ಮಾಡಿರ್ತಾರೆ, ವಾಶ್ ಆಗಿರುತ್ತೆ, ಅದರಲ್ಲಿ ಯಾವುದೇ ಥರ ಕೆಮಿಕಲ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಈ ಥರ ಏನೂ ಇರೋದಿಲ್ಲ, ಇನ್ಫೆಕ್ಷನ್ ಆಗೋದಿಲ್ಲ ಅಂತ ಆ ಒಂದು ರೀಸನ್ಗೆ ಹಳೆ ಬಟ್ಟೆನ ಹಾಕ್ತಾಯಿದ್ರು. ಹಾಗಾಗಿ ಇವಾಗ ನಿಮ್ಮದು ಯಾರಾದರೂ ಸಿಸ್ಟರು, ಬ್ರದರ್ ಮಕ್ಕಳು ಆ ಥರ ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸು ಯಾರ್ದಾರು ಡೆಲಿವರಿ ಆಗಿದ್ರೆ ಅವ್ರ ಚಿಕ್ಕ ಮಕ್ಳದ್ದು ಬಟ್ಟೆ ಇದ್ದರೆ ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಹೊಸ ಬಟ್ಟೆನೇ ತಂದು ಒಂದು 2-3 ಸಾರಿ ನೀವು ಡೆಟಾಯ್ಲ್ನಲ್ಲಿ ಎದ್ಬಿಟ್ಟು ವಾಶ್ ಮಾಡಿ ಬಿಸಿಲಲ್ಲಿ ಒಣಾಕ್ಬಿಟ್ಟು ಅದನ್ನ ಐರನ್ ಮಾಡಿಬಿಟ್ಟು ನೀವು ಹಾಸ್ಪಿಟಲ್ಗೆ ಕ್ಯಾರಿ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲ ಅಂದರೆ ನೀವು ಬಾಟಮು, ಶರ್ಟ್ಸು ಈ ಥರ ವೇರ್ ಮಾಡೋದಕ್ಕಿಂತ ಈ ಥರ ರಾಂಪರ್ ಅಂತ ಸಿಗುತ್ತೆ. ನಾನು ಸ್ಕ್ರೀನ್ ಮೇಲೆ ಪಿಕ್ಚರ್ ಹಾಕಿದ್ದೀನಿ ನೋಡಿ. ಈ ಥರ ರಾಂಪರ್ ಅಂತ ಸಿಗುತ್ತೆ. ಇದು ಬೇಬಿಗೆ ಬೆಚ್ಚಗಿಡಕ್ಕೂ ಹೆಲ್ಪ್ ಆಗುತ್ತೆ. ಹಾಗೆ ನಮಗೂ ಹಾಕೋಕ್ಕೆ ತೆಗಿಯೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಡಿಸ್ಪೋಸಿಬಲ್ ಡೈಪರ್ನ ಯೂಸ್ ಮಾಡ್ತಿದ್ರೆ ಈ ಒಂದು ಡೈಪರ್ನ ಹಾಕಿಬಿಟ್ಟು ನೀವು ಈ ಥರ ರಾಂಪರ್ನ ಯೂಸ್ ಮಾಡ್ಬೋದು. ಇದು ಫ್ರಂಟ್ ಫುಲ್ ಓಪನ್ ಬಟನ್ಸ್ ಇರುತ್ತೆ, ಇಲ್ಲಾಂದರೆ ಜಿಪ್ ಇರುತ್ತೆ. ಇದು ಬೇಬಿ ಹ್ಯಾಂಡ್ ಅಂದರೆ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಸೊ ಫುಲ್ ಟೋಟಲಿ ಬಾಡಿ ಎಲ್ಲನೂ ಪ್ಯಾಕ್ ಆಗಿರುತ್ತೆ. ಹಾಗಾಗಿ ನಡು ಫ್ರಂಟ್ ಬಟನ್ ಇರುತ್ತೆ ಓಪನ್, ಮತ್ತು ಜಿಪ್ ಕೂಡ ಇರುತ್ತೆ. ಇದು ನಮಗೆ ಹಾಕೋಕ್ಕೆ ತೆಗಿಯೋಕ್ಕೆ ಡೈಪರ್ ಚೇಂಜ್ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ. ಅದರಲ್ಲಿನೂ 3 ಥರ ಬರುತ್ತೆ, ಹಾಫ್ ಸ್ಲೀವ್ಸು, 3/4 ಸ್ಲೀವ್ಸು, ಶಾರ್ಟ್ ಸ್ಲೀವ್ಸು, ಫುಲ್ ಸ್ಲೀವ್ಸು. ಸೊ ಈ ಥರ ಫುಲ್ ಬರುತ್ತೆ. ನಿಮಗೆ ಯಾವುದು ಕಂಫರ್ಟೇಬಲ್, ವೆದರ್ ತಕ್ಕಂಗೆ ನೀವು ಯಾವುದು ಕಂಫರ್ಟೇಬಲ್ ಬೇಬಿಗೆ ಆ ಥರ ನೀವು ಹಾಕ್ಬೋದು. ಇನ್ನು ಬೇಬಿಗೆ ಅಂತ ಸ್ವಲ್ಪ ಸಾಕ್ಸ್ನ ತೊಗೋಬೇಕಾಗುತ್ತೆ. ಅದು ಕೂಡ ಒಂದು 2 to 3 ಪೇರ್ಸ್ ತೊಗೊಳ್ಳಿ, ನಡೆಯುತ್ತೆ. ಒಂದು 3-4 ಜೊತೆ ಸಾಕ್ಸು ಮತ್ತು ಮಿಟನ್ಸು, ಹಾಗೆ ಕ್ಯಾಪ್ಸು. ಸೊ ಇದೆಲ್ಲವನ್ನು ಬೇಬಿಗೆ ತೊಗೋಬೇಕಾಗುತ್ತೆ. ಯಾಕಂದರೆ ಹೊಟ್ಟೆನಲ್ಲಿ ಮಗು ಬೆಚ್ಚಗಿರುತ್ತೆ. ಹಾಗಾಗಿ ಹೊರಗಡೆ ಬಂದ ತಕ್ಷಣ ಈ ಒಂದು ಸುತ್ತಮುತ್ತ ಇರೋ ವಾತಾವರಣಕ್ಕೆ ಹೊಂದ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀವು ಎಷ್ಟು ಮಗುನ ಬೆಚ್ಚಗಿರ್ತೀರಲ್ವ, ಸೊ ಅಷ್ಟು ಅದಕ್ಕೆ ಜಾಂಡೀಸ್ ಆಗೋದಿಲ್ಲ. ಹಾಗಾಗಿ ನೀವು ಮಗುನ ಆದಷ್ಟು ಬೆಚ್ಚಗಿಡೋಕ್ಕೆ ಟ್ರೈ ಮಾಡಿ. ಆವಾಗ ಹೆಚ್ಚಿಗೆ ಜಾಂಡೀಸ್ ಕಂಡುಬರೋದಿಲ್ಲ. ಕಾಟನ್ಸ್ ಕ್ಯಾಪ್ ಆಗಿರ್ಬೋದು, ಮಿಟನ್ಸ್ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಇನ್ನು ಬೇಬಿಗೆ ಅಂತ ಸಾಫ್ಟ್ ಟವಲ್ ತೊಗೋಬೇಕಾಗುತ್ತೆ. ಒಂದು ವೇಳೆ ಬೇಬಿಗೆ ಸ್ನಾನ ಮಾಡಿಸಿದ್ರೆ, ಆಲ್ಮೋಸ್ಟ್ ಸ್ನಾನ ಮಾಡಿಸೋದಿಲ್ಲ. ಸೊ ಒಂದು 2 to 3 ಡೇಸ್ ಆದಮೇಲೆ ಏನಾದರೂ ಡಾಕ್ಟರ್ಸ್ ಮಾಡಿಸು ಅಂದರೆ ನೀವು ಒಂದು ಬೇಬಿ ಟವಲ್ನ ತೊಗೋಬೇಕಾಗುತ್ತೆ. ಅದು ಕೂಡ ಅಷ್ಟೇ ಸ್ಮೂತಾಗಿರಬೇಕು, ಆ ಥರ ನೀವು ಚೂಸ್ ಮಾಡಬೇಕಾಗುತ್ತೆ. ಇವಾಗ ಬೇಬಿ ಹುಟ್ಟಿದ ತಕ್ಷಣ ಫಸ್ಟ್ ಡೆಲಿವರಿ ಆಗಿದ್ದರೆ ತಾಯಿಗೆ ಬೇಗ ಹಾಲು ಬೀಳೋದಿಲ್ಲ. ಯಾಕಂದರೆ ನಾವು ಕೂಡ ಏನೂ ತಿಂದಿರೋದಿಲ್ಲ, ಹಾಗಾಗಿ ಬೇಗ ಹಾಲು ಬರೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಅಂತಲೇ ಮೊದಲೆಲ್ಲ ಒರಳು ಅಂತಾರೆ, ಅದರಿಂದ ನಾವು ಹಾಲನ್ನ ಹಾಕ್ತಾಯಿದ್ವಿ. ಹಾಗಾಗಿ ಅದನ್ನೊಂದನ್ನು ಆಪ್ಷನಲ್ ಅದನ್ನ ಕ್ಯಾರಿ ಮಾಡ್ಬೋದು. ಇಲ್ಲಾಂದರೆ ಒಂದು ಚಿಕ್ಕದಾಗಿ ಒಂದು ಬೌಲ್ ಥರ ಒಂದು ಬಟ್ಲು ಅಥವಾ ಒಂದು ಸಣ್ಣ ಸ್ಪೂನ್ನ ಕ್ಯಾರಿ ಮಾಡಿ. ಯಾಕಂದರೆ ಮಗುಗೆ ಅದರಿಂದ ಹಾಲು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನೀವು ಫೀಡಿಂಗ್ ಬಾಟಲ್ನ ಕೂಡ ಯೂಸ್ ಮಾಡ್ಬೋದು. ಒಂದು ಚಿಕ್ಕದಾಗಿ ಒಂದು ಬ್ರ್ಯಾಂಡೆಡ್ ಇರೋದು ಫೀಡಿಂಗ್ ಬಾಟಲ್ನ ಕೂಡ ಯೂಸ್ ಮಾಡ್ಬೋದು. ಅದು ಡಾಕ್ಟರ್ ಸಜೆಷನ್ ಮೇಲೆ ನೀವು ಯೂಸ್ ಮಾಡಬೇಕಾಗುತ್ತೆ. ಇಟ್ಕೋಬೋದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅಲ್ವಾ, ಸೊ ಇದೆಲ್ಲವೂ ಕೂಡ ನಮ್ಮ ಒಂದು ಡೆಲಿವರಿ ಬ್ಯಾಗ್ನಲ್ಲಿ ಬೇಬಿಗೋಸ್ಕರ ಇದನ್ನೆಲ್ಲವೂ ಕ್ಯಾರಿ ಮಾಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ನೀವು ಏನೇನೆಲ್ಲ ಮಗುಗೋಸ್ಕರ ತೊಗೊಂಡಿರ್ತೀರಲ್ವ, ಸೊ ಅದನ್ನು ತಪ್ಪದೆ ಡೆಟಾಯ್ಲ್ನಲ್ಲಿ 2-3 ಸರಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಾಕಿ ಅದಾದಮೇಲೆ ನೀವು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡಿ. ಇನ್ನು ಈ ಒಂದು ವಿಡಿಯೋನ ಯಾರಾದರೂ ಪ್ರೆಗ್ನೆಂಟ್ ವುಮನ್ ನೋಡ್ತಾ ಇದ್ದರೆ ಅವ್ರಿಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಒಂದು ಡೆಲಿವರಿ ಜರ್ನಿ ಹ್ಯಾಪಿಯಾಗಿರಲಿ, ಸೇಫ್ ಆಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.